ಒಂದೆರಡು ಮಳೆ ಬಿದ್ದಪ್ಪಗ ನೋಡಿ ಗಾಂಧಾರಿ ಮೆಣಸು ಲಾಯ್ಕಕ್ಕೆ ಬಪ್ಪಲ ಶುರುವಾಯಿತು. ಗಾಂಧಾರಿ ಮೆಣಸಲ್ಲಿ ಬೇರೆ ಬೇರೆ ರೀತಿ ಇದ್ದು, ಪಚ್ಚೆ ಹಾಗೆ ಕೆಂಪು ಮತ್ತು ಹೀಗೆ ಹಳದಿ ಅಥವಾ ಬಿಳಿ ಹೀಗೆ ಸುಮಾರು ರೀತಿ ಇತ್ತು. ಯಾವ ಗಾಂಧಾರಿ ಮೆಣಸಲ್ಲಿ ಬೇಕಾದ್ರೂ ಮಾಡ್ಲಕ್ಕು. ನನಗೆ ಇಲ್ಲಿಪ್ಪ ಎಲ್ಲ ಗಾಂಧಾರಿ ಮೆಣಸಿನ ಕೊಯ್ಕೊಳ್ತೆ ಅಂತೆ ಹಾಳಾಗಿ ಮುಗಿಯೋದರಿಂದ ನಮಗೆಂತಾರೊಂದು ಅದರಿಂದ ತಿಂಬಲೆ ಮಾಡಲೇ ಒಳ್ಳೇದಾಯಿತು. ಹಾಗೆ ಅದು ಮುಗಿದರೋದೇ ತುಂಬ ಖುಷಿ ಆಯಿತು, ಹಾಳಾಗದೆ ಮುಗಿದ ತೊಳಿ ಆಯಿತು. ಹಾಗೆ ನನಗೆ ಇಲ್ಲಿ ಇಷ್ಟು ಗಾಂಧಾರಿ ಮೆಣಸು ತಕೊಂಡು ಬಂದೆ. ಈಗ ಇದರ ಮೊದಲೊಂದು ಚೂರು ನೀರ್ಲಿ ತೊಳ್ಕೊಂಬ. ಗಾಂಧಾರಿ ಮೆಣಸು ನೋಡ್ರೆ ಸಾಧಾರಣ ಎಲ್ಲರಿಗೆ ಗೊತ್ತಿಕ್ಕು, ಸೂಜಿ ಮೆಣಸು ಹೇಳ್ತಾವು, ಹಾಗೆ ಇಂಗ್ಲೀಷ್ ಹೇಳಿದರೆ ಬರ್ಡ್ ಐ ಚಿಲ್ಲಿ ಹೇಳ್ತಾವು. ಹಾಗೆ ಸಾಧಾರಣವಾಗಿ ತೋಟಲಿ ಪೋಕಂತೂ ಧಾರಾಳ ಗೊಂತಿಕ್ಕಿದು. ಹಾಗೆ ಇದರನ್ನು ತೊಳೆದು ತಕೊಂಡು ಬಂದೆ. ಹಾಗೆ ಒಂದು ರಜ ನೀರಿಂಗೆ ಚೂರು ಜಾಸ್ತಿಯೇ ಹುಳಿಯ ಹಾಕಿ ನೀರ್ಲಿ ಬೊದ್ದುಲೆ ಮಡಗುತ್ತಾ ಇದ್ದೆ. ಬೇಗ ಹಾಯ್ಕೊಳ್ಳಿದ್ರೆ ಬೆಸ್ಟ್ ನೀರ್ಲಿ ಬೇಕಾದ್ರೂ ಬೊದ್ದುಲೆ ಮಡಗಲಕ್ಕು. ಈಗ ನಾನು ಒಂದು ಮಿಕ್ಸ್ ಜಾರನ್ನ ತೆಕ್ಕೊಂಡು ಅದಕ್ಕೆ ಈಗ ಮೆಣಸಿನ ಹಾಕಿಕೊಳ್ತಾ ಇದ್ದೆ. ಈ ಮೆಣಸಿನ ಹಾಕಿ ಒಂದು ರಜ್ಜ ಹುಳಿ ನೀರನ್ನೋದೇ ಹಾಕಿ ಮತ್ತು ಒಂದು ರಜ್ಜೆ ಉಪ್ಪು ಹಾಕಿ ಕಡೆತ್ತಾ ಇದ್ದೆ. ಇದು ಯಾವುದು ಹಾಕದೆ ಡೈರೆಕ್ಟಾಗಿ ಬೇಕಾದ್ರೂ ಗಾಂಧಾರಿ ಮೆಣಸಿನ ಕಡವಲಕ್ಕು. ಆನೆಗಿಲ್ಲಿ ಕಡವಲ ರಜೆ ಸುಲಭ ಆಗಲಿ ಹೇಳಿ ಇದರೆಲ್ಲ ಹಾಕಿಕೊಂಡಿದ್ದೆ. ಈಗ ನೋಡಿ ನಾನು ಕಡವ ತೆಕ್ಕೊಂಡು ಬಂದೆ. ತುಂಬ ಫೈನ್ ಪೇಸ್ಟ್ ಹುಳಿ ಹಾಗೆಲ್ಲ ಮಾಡಿದ್ದಿಲ್ಲ, ತುಂಬ ನೊಂಪಾಯಿಗಳೆಲ್ಲ ಇಲ್ಲೇ ತರಿ ಸಿಕ್ಕಿರೋ ತೊಂದರೆ ಅಂತ ಇಲ್ಲೇ ನೋಡಿ. ಇಲ್ಲಿ ನೀವು ಕಾಣ್ತಾ ಇಕ್ಕು ಈ ರೀತಿಯನ್ನು ಕಡವ ತೆಕ್ಕೊಂಡು ಬಂದೆ. ಹಾಗೆ ತುಂಬ ಸುತ್ತೆಲ್ಲ ತಿರುಗಿಸೋ ಕೂಳಿಲ್ಲೇ ಇದ್ದಾರ. ಒಂದು 15 ಸೆಕೆಂಡ್ನಷ್ಟು ಮಿಕ್ಸಿ ತಿರುಗಿಸಿದ್ರೆ ಸಾಕೌತು, ಬೇಗ ಸಣ್ಣ ಆಯಿತು. ಈಗ ನಲ್ಲಿ ಒಂದು ಚೀನಚಟ್ಟಿ ಮಾಡಿಕೊಂಡಿದೆ. ಈ ಚೀನಚಟ್ಟಿಗೆ ಒಂಚೂರು ಎಣ್ಣೆ ಹಾಕುತ್ತೆ, ಇಲ್ಲಿ ತೆಂಗಿನ ಎಣ್ಣೆ ಹಾಕುತ್ತಾ ಇಪ್ಪದು. ಈಗ ಇದಕ್ಕೆ ಒಂದು ರಜ್ಜೆ ಇಂಗು ಹಾಕುತ್ತಾ ಇದ್ದೆ. ಹಾಗೆ ಇದಕ್ಕೀಗ ನಾವು ಹುಳಿಯ ಹೆಸರನ್ನು ಹಾಕುತ್ತಾ ಇದ್ದೆ. ಅದರೊಟ್ಟಿಗೆ ನಿಂಗೆ ಬೇಕಾದ್ರೆ ಮೆಂತೆ ಹುಡಿ ಇದ್ದಲ್ಲ ಅದರ ಹಾಕಲಕ್ಕು, ಅಥವಾ ಮೆಂತೆಯ ಹಾಗೆ ಬೇಕಾದ್ರೂ ಹಾಕಲಕ್ಕು. ಈಗ ಸೀವೆಂಗೆ ಹೊಂದೋಣ ಒಂದು ರಜ್ಜ ಬೆಲ್ಲವ ಹಾಕುತ್ತಾ ಇದ್ದೆ. ಹಾಗೆ ಉಪ್ಪುದೆ ಇಷ್ಟನ್ನು ಹಾಕಿ ಲಾಯ್ಕ ಇದರ ಕುದಿಸಬೇಕು. ಬೆಲ್ಲ ಒಂಚೂರು ಜಾಸ್ತಿಯೇ ಬೇಕಾಯ್ತು, ಉಪ್ಪದೇ ಚೂರು ಜಾಸ್ತಿಯೇ ಬೇಕಾಯ್ತು. ಹೇಳಿದ್ರೆ ನಾವು ಹುಳಿಯ ಪ್ರಮಾಣ ಇಲ್ಲಿ ಜಾಸ್ತಿ ತಗೊಂಡ ಕಾರಣ ಬೆಲ್ಲ ಉಪ್ಪೆಲ್ಲ ಸಜ್ಜಿಲೆ ಬೇಕಾಯ್ತು. ಈಗ ಇಲ್ಲಿ ಹುಳಿ ಕೊದ್ದುದು ಹಾಗೆ ಬೆಲ್ಲ ಎಲ್ಲ ಕರಗಿದ ಮತ್ತೆ ನಾನೀಗ ಕಡುವು ತಗೊಂಡು ಬಂದ ಗಾಂಧಾರಿ ಮೆಣಸಿನ ಮಿಕ್ಸ್ ಇದ್ದಲ್ಲ ಅದರ ಇದಕ್ಕೆ ಹಾಕಿಕೊಂಡು ಲಾಯ್ಕಕ್ಕೆ ತೊಳಸಿಕೊಡ್ತಾ ಇದ್ದೆ. ಹಾಗೆ ಒಂದರ ಲಾಯ್ಕ ಇದು ಮಿಕ್ಸ್ ಆದಪ್ಪ ನೋಡಿ. ಹೀಗೆ ಕುದಿ ಮೇಲಂಗೆ ಬತ್ತು ಅಷ್ಟಪ್ಪಾಗ ಸ್ಟವ್ವಿನ ಒಂಚೂರು ಸಣ್ಣ ಮಾಡಿಕೊಳ್ಳಬೇಕು. ಹೀಗೆ ಒಂಚೂರು ಹೊತ್ತು ಕೂಡ ಇದರ ಬೇಯಬೇಕು. ಆ ಹುಳಿ ನೀರಲ್ಲಿ ಇದು ಲಾಯ್ಕ ಮಿಕ್ಸ್ ಆಗಿ ನಮಗೆ ಸಿಕ್ಕಬೇಕು. ನನಗೆ ಇಲ್ಲಿ ಅಂಬಗಂಬಗೆ ಹೀಗೆ ಒಂದರಿ ಬಂದು ತೊಳಸಿ ಕೊಡ್ತಾ ಇದ್ದೆ. ಹಾಗೆ ಇದರ ಮೇಲೆಲ್ಲರೂ ಹೀಗೆ ನೊರೆ ಬಂದರೆ ಇದರ ತೆಗವಲು ಹಕ್ಕು. ಹೀಗೆ ಮಾಡಿ ಒಂದು 5ರಿಂದ 10 ನಿಮಿಷ ಲಾಯ್ಕಕ್ಕೆ ಕುದಿಸ್ಕೊಳಕ್ಕಿದ್ದಾರೆ. ಕೊದುದು ಬತ್ತು ತುಳ್ತಲ್ಲ ಆ ರೀತಿ ಆಯ್ಕು. ನಾವೀಗ ಎಂತ ಮಾಡ್ತಾ ಇಪ್ಪದೊಳಗೆ ನಿಂಗೆ ಈಗಾಗಲೇ ಅಂದಾಜು ಸಿಕ್ಕಿಕ್ಕು. ನಿಂಗಳ ಗೆಸ್ಸಿಂಗಿನಂಗೆ ನಾವೀಗ ಇಲ್ಲಿ ಪುಳಿಂಜಿ ಮಾಡ್ತಾಯಿದ್ದು, ಗಾಂಧಾರಿ ಮೆಣಸಿನ ಉಪಯೋಗಿಸಿ ಪುಳಿಂಜಿ ಮಾಡ್ತಾಯಿದ್ದು. ಪುಳಿಂಜಿಲಿ ಸಾಧಾರಣವಾಗಿ ಹುಳಿ, ಉಪ್ಪು, ಖಾರ ಹಾಗೆ ಸೀವು ಎಲ್ಲ ಮಿಕ್ಸ್ ಆಗಿಪ್ಪ ರೆಸಿಪಿ ಅದು. ಅಲ್ಲಿ ನಾವು ಮೆಣಸಿನ ಹುಡಿ ಎಲ್ಲ ಉಪಯೋಗಿಸುತ್ತಾರೆ, ಇಲ್ಲಿ ನಾವು ಖಾರಕ್ಕೆ ಗಾಂಧಾರಿ ಮೆಣಸು ಉಪಯೋಗಿಸುತ್ತು, ಅಷ್ಟೇ ವ್ಯತ್ಯಾಸ. ನೋಡಿ ಈಗ ನಮಗಿಲ್ಲಿ ನೀರಿನ ಅಂಶ ಎಲ್ಲ ಆರಿಯುಂಡು ಬೈಂದು ರಜೆ ಗಟ್ಟಿ ಆಯಿತು. ಇನ್ನೂ ಗಟ್ಟಿ ಬೇಕಾದ್ರೆ ಮಾಡ್ಲಿಕ್ಕೆ ಇನ್ನೊಂದು 2ರಿಂದ 3 ನಿಮಿಷ ಹೆಚ್ಚು ನಾವು ಹಿಂಗೆ ಇದರ ಕುದಿಸ್ಕೊಂಡು ಬಂದರಾತು. ಅಷ್ಟಪ್ಪ ಇನ್ನೂ ಗಟ್ಟಿ ಆಗಿಕೊಂಡು ಬತ್ತು. ನಿಂಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಲಕ್ಕು. ಸಾಧಾರಣ 10ರಿಂದ 15 ದಿನ ನಿಂಗೆ ಇದ್ರೆ ಹೀಗೆ ಮಡಿಕೊಂಬಲಕ್ಕು. ಫ್ರಿಜ್ಜಲ್ಲಿ ಮಡಗಿರೆ ಇನ್ನೊಂಚೂರು ದಿನ ಕೂಡ ಜಾಸ್ತಿ ಉಳಿತು. ಆನೆಗಿಲ್ಲಿ ತುಂಬ ಪ್ರಮಾಣದಲ್ಲಿ ಮಾಡಿದ್ದಿಲ್ಲ, ಬರೀ ರಜ್ಜೆ ಪ್ರಮಾಣದಲ್ಲಿ ಮಾಡಿದ್ದು. ಹಾಗಾಗಿ ಇಷ್ಟರಲ್ಲೇ ನಾನು ಆಫ್ ಮಾಡಿದ್ದೆ. ಇದರ ಒಂದು ಯಾವುದಾದ್ರು ಏರ್ಟೈಟ್ ಕಂಟೈನರಿಂಗೆ ಹೇಳ್ತಾವಲ್ಲ, ಈ ಗಾಳಿ ಎಲ್ಲ ಹೋಗದ ಹಂಗಿಪ್ಪ ಒಂದು ಪಾತ್ರಕ್ಕೆ ಹಾಕಿ ಮುಚ್ಚಳ ಹಾಕಿ ಮಾಡಿಕೊಂಡ್ರೆ ಸಾಕು. ನೋಡಿ ಯಾವ ರೀತಿಲಿ ಕಾಣ್ತಾ ಇದ್ದೋಳಿ. ಖಾರ ಇಷ್ಟ ಇಪ್ಪೋಕೆ ಸೂಪರ್ ಹಾಕು ತಿಂಬಲೆ. ಒಳ್ಳೆ ಹುಳಿ ಖಾರ ಖಾರ, ಉಪ್ಪು ಸೀವು ಎಲ್ಲ ಮಿಕ್ಸ್ ಆಗಿಪ್ಪ ಒಂದು ರೆಸಿಪಿ. ನನಗಿಲ್ಲಿ ನೋಡಿ ಅರ್ಶಿನದ ಒಟ್ಟಿಗೆ ಕೂಡಿಸಿ ಊಟ ಮಾಡ್ತಾ ಇದ್ದೆ. ಬಾರಿ ಸೂಪರ್ ಅವು ತುಂಬಲೆ. ನಿಗಳು ಮಾಡಿ ನೋಡಿ ಹೆಂಗಾಯ್ದವಳು ತಿಳಿಸಿ.